ಮೇ ತಿಂಗಳ ಮೇಷರಾಶಿಯ ಭವಿಷ್ಯ. ಯಾರ್ಯಾರು ಮೇಷರಾಶಿಯವರಿದ್ದೀರೋ ನೀವೆಲ್ಲರೂ ಕೂಡ ಈ ತಿಂಗಳು ಅತಿಯಾದ ಒಂದು ಆತ್ಮವಿಶ್ವಾಸವಿರುತ್ತೆ. ಅದ್ರ ಕಡೆ ಗಮನ ಕೊಡಿ. ಅತಿಯಾದರೆ ಎಲ್ಲವೂ ಕೂಡ ವಿಷವಾಗುತ್ತಂತೆ ಅಮೃತ. ಆ ರೀತಿಯಾಗಿ ಅತಿಯಾದ ಆತ್ಮವಿಶ್ವಾಸ ಏನಾಗುತ್ತೆ, ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಹಾಗೆ ಕಿರಿಕಿರಿಯನ್ನು ಅನುಭವಿಸ್ತೀರಾ. ಯಾವುದೋ ಕೆಲಸ ಮಾಡಬೇಕಾಗಿರುತ್ತೆ, ಅತಿಯಾದ ಆತ್ಮವಿಶ್ವಾಸದಿಂದ ಹೋದಾಗ ಆ ಕೆಲಸ ಆಗದೇ ಇದ್ದಾಗ ಏನಾಗುತ್ತೆ, ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ. ಆದ್ದರಿಂದ ಯೋಚನೆ ಮಾಡಿ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಯೋಚನೆ ಮಾಡಿ 100 ಸಲ ಆ ನಂತರ ಮಾತಾಡೋದಾಗಿರಲಿ, ಕೆಲಸವನ್ನಾಗಿರಲಿ ಮಾಡಿ. ಹಾಗೆ ಈ ತಿಂಗಳಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಈ ತಿಂಗಳು ಆರೋಗ್ಯದಲ್ಲಿ ನಿಮಗೆ ಹೊಟ್ಟೆ ನೋವು ಇರ್ಬೋದು, ಜಾಯಿಂಟ್ ಪೇನ್ಸ್ ಇರ್ಬೋದು, ಇದು ಯಥೇಚ್ಛವಾಗಿ ಕಾಣುತ್ತೆ. ಅದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಹಾಗೆ ಯಾವುದೇ ತೊಂದರೆಗಳಿರ್ಬೋದು, ಈ ತಿಂಗಳಲ್ಲಿ ನಿಮಗೆ ಮನೆಯವರ ಒಂದು ಆಶೀರ್ವಾದ ಇರುತ್ತೆ. ಮನೆಯವರ ಜೊತೆ ಕೂತು ಆಲೋಚನೆ ಮಾಡಿ ಮುಂದಿನ ಕೆಲಸಗಳಿಗೆ ಹೋಗಿ, ಅದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಹಣಕಾಸಿನ ಅಡಚಣೆ ಎಷ್ಟೇ ಇದ್ರೂ ಯಾವುದೋ ಮೂಲದಿಂದ ಹಣಕಾಸು ನಿಮಗೆ ಹರಿದು ಬರುತ್ತೆ. ಯಾರೋ ಕೊಡಬೇಕಾಗಿರುತ್ತೆ, ತುಂಬ ದಿನ ಆಗಿರುತ್ತೆ, ಮರ್ತೋಗಿರ್ತಾರೆ ಅಂತಾರೋ ಅವರೇ ಹುಡ್ಕೊಂಡು ಬಂದು ದುಡ್ಡು ಕೊಡೋದಿರ್ಬೋದು. ಇಲ್ಲ ಯಾವುದೋ ಒಂದು ಕೆಲಸ ಮಾಡಿ ಬಿಟ್ಟಿರ್ತೀರ ಪೆಂಡಿಂಗು, ಆ ಹಣ ಬರೋವಂಥದ್ದು. ಮೇಷರಾಶಿಯವರಿಗೆ ಈ ತಿಂಗಳು ಈ ಲಾಭಗಳಿರುತ್ತೆ. ಆದ್ದರಿಂದ ಒಟ್ಟಾರೆಯಾಗಿ ನಿಮಗೆ ಮೇಷರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಆದಷ್ಟು ಹ್ಯಾಂಡಿಕ್ಯಾಫ್ಟ್ ಆಗಿರುವಂಥವರಿಗೆ ನೀವು ಕೆಂಪು ವಸ್ತ್ರಗಳನ್ನು ದಾನ ಮಾಡಿ, ಒಂದು ಹೊತ್ತಿನ ಊಟವನ್ನು ಕೊಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.